ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ನೌಕರ ಸಂಘ ಸಿಐಟಿಯು ಸಂಯೋಜಿತ ವತಿಯಿಂದ 2026 ರಿಂದ 2023 ಅವಧಿಗೆ ಹೊಸ ವೇತನ ಒಪ್ಪಂದದ ಬೇಡಿಕೆ ಪಟ್ಟಿಯನ್ನು ಕಂಪನಿ ಆಡಳಿತಕ್ಕೆ ಸಲ್ಲಿಸಲಾಗಿದೆ. ಸೋಮವಾರದಂದು ಪೊಲೀಸ್ ಠಾಣೆ ಸರ್ಕಲ್ನಿಂದ ಕಂಪನಿ ಕಾರ್ಯಾಲಯದ ತನಕ ಕಾರ್ಮಿಕರ ಬೇಡಿಕೆಗಳ ಈಡೇರಿಸಲು ಘೋಷಣೆ ಕೂಗುತ್ತಾ ಬೃಹತ್ ರ್ಯಾಲಿ ಮಾಡಿ ಕಾರ್ಯಾಲಯದ ಮುಂದೆ ಸಭೆ ಮಾಡಿ ಮಹತ್ವದ ಆರ್ಥಿಕ ಮತ್ತು ಕಲ್ಯಾಣ ಸೌಲಭ್ಯಗಳನ್ನು ಒಳಗೊಂಡ ಸಮಗ್ರ ಬೇಡಿಕೆಗಳನ್ನು ಒಳಗೊಂಡ ಪಟ್ಟಿಯನ್ನು ಕಂಪನಿ ವ್ಯವಸ್ಥಾಪಕ ನಿರ್ದೇಶಕಿ ಆರ್ ಶಿಲ್ಪಾ ಅವರಿಗೆ ವರ್ಗಕ್ಕೆ ಸಲ್ಲಿಸಲಾಗಿದೆ. ಶೇಕಡ 45 ವೇತನ ಭತ್ಯೆ ಹೆಚ್ಚಳಕ್ಕೆ ಬೇಡಿಕೆ. ಈ ಬೇಡಿಕೆ ಪಟ್ಟಿಯ ಪ್ರಕಾರ 31/3/2026 ಮೂಲ ವೇತನಕ್ಕೆ 45% ಹೆಚ್ಚಳ ನೀಡುವುದು ಮತ್ತು ಪ್ರಸ್ತುತ ಡಿಎ 100% ಮರ್ಜ್ ಮಾಡಿ 1/4/2026 ರಿಂದ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಸೇವಾ ಅವಧಿಯ ಆಧಾರದ ಮೇಲೆ ಸರ್ವಿಸ್ ವೇಟೇಜ್ ಇಂಕ್ರಿಮೆಂಟ್, ಟೈಮ್ ಬೌಂಡ್ ಪ್ರಮೋಷನ್ ಹಾಗೂ ನಿವೃತ್ತಿ ಲಾಭಗಳನ್ನು ಹೆಚ್ಚಿಸುವ ಪ್ರಸ್ತಾವನೆಗೂ ಕೂಡ ಆದ್ಯತೆ ಕೊಡಲಾಗಿದೆ. ಬೇಡಿಕೆ ಪಟ್ಟಿಯಲ್ಲಿ ಅಂಡರ್ ಗ್ರೌಂಡ್ ಅಲೌನ್ಸ್, ನೈಟ್ ಶಿಫ್ಟ್ ಅಲೌನ್ಸ್, ಡಸ್ಟ್ ಅಲೌನ್ಸ್, ಹೀಟ್ ಅಲೌನ್ಸ್, ಕನ್ವಿಯನ್ಸ್ ಅಲೌನ್ಸ್, ಯೂನಿಫಾರ್ಮ್, ಕ್ಯಾಶ್ ಹ್ಯಾಂಡ್ಲಿಂಗ್, ವೆಹಿಕಲ್ ಫ್ಯೂಯಲ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸೇರಿ ಹಲವು ಭತ್ಯೆಗಳನ್ನು ಹೆಚ್ಚಿಸುವ ಪ್ರಸ್ತಾಪ ಇದೆ. ನೈಟ್ ಶಿಫ್ಟ್ಗೆ ₹500, ಅಂಡರ್ ಗ್ರೌಂಡ್ ಅಲೌನ್ಸ್ 20% 15,000 ಹಾಗೂ ವಿವಿಧ ಸಿಬ್ಬಂದಿಗೆ ವಿಶೇಷ ಭತ್ಯೆಗಳನ್ನು ನೀಡಲು ಒತ್ತಾಯ ಮಾಡಲಾಗಿದೆ. ಆರೋಗ್ಯ ಮತ್ತು ವಿಮೆ ಸೌಲಭ್ಯಗಳು. ಸಿಬ್ಬಂದಿ ಭದ್ರತೆಗೆ ₹10 ಲಕ್ಷ ಟರ್ಮ್ ಇನ್ಶೂರೆನ್ಸ್ ಯೋಜನೆ ಜಾರಿಗೆ ತರಲು ಹಾಗೂ ಗಂಭೀರ ಕಾಯಿಲೆಗಳ ಚಿಕಿತ್ಸೆಗಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ವಿಸ್ತರಿಸಲು ಸೂಚಿಸಲಾಗಿದೆ. ಜೊತೆಗೆ ರೆಸ್ಕ್ಯೂ ಅಲೌನ್ಸ್, ರಿಸ್ಕ್ ಅಲೌನ್ಸ್, ಮೆಡಿಕಲ್ ಯೂನಿಟ್ ಬಲಪಡಿಸುವ ಕ್ರಮಗಳು ಕೂಡ ಸೇರಿದೆ. ಶಿಕ್ಷಣ ಮತ್ತು ಕಲ್ಯಾಣ ಯೋಜನೆಗಳು. ಸಿಬ್ಬಂದಿ ಮಕ್ಕಳಿಗೆ ಬಡ್ಡಿರಹಿತ ಶಿಕ್ಷಣ ಸಾಲ, ಎಜುಕೇಷನ್ ಅಸಿಸ್ಟೆನ್ಸ್, ಫುಡ್ ಕಿಟ್, ಫೆಸ್ಟಿವಲ್ ಅಡ್ವಾನ್ಸ್, ಎಲ್ಟಿಸಿ, ಲಾಂಗ್ ಸರ್ವಿಸ್ ಅವಾರ್ಡ್ ಸೇರಿ ಹಲವಾರು ಕಲ್ಯಾಣ ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ. ಇತರ ಪ್ರಮುಖ ಬೇಡಿಕೆಗಳನ್ನು ನೋಡುವುದಾದರೆ ಸಬ್ಸಿಡಿ ಬಡ್ಡಿ ದರದಲ್ಲಿ ಮನೆ ನಿರ್ಮಾಣ ಸಾಲ, ಕ್ಯಾಂಟೀನ್ ವ್ಯವಸ್ಥೆ ಸುಧಾರಣೆ, ಉಚಿತ ಕೇಬಲ್ ಸೌಲಭ್ಯ, ಔಟ್ ಸೋರ್ಸಿಂಗ್ ನಿಯಂತ್ರಣ, ಖಾಲಿ ಹುದ್ದೆಗಳ ಭರ್ತಿ, ಉದ್ಯೋಗ ಹುದ್ದೆಗಳ ಮರುಪರಿಶೀಲನೆ, HGM ಇನ್ಸ್ಟಿಟ್ಯೂಟ್ ಅಭಿವೃದ್ಧಿ, ಆಡಿಟೋರಿಯಂ ನಿರ್ಮಾಣ ಮುಂತಾದ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ಸಮಗ್ರ ಬೇಡಿಕೆ ಪಟ್ಟಿಯನ್ನು ಆಡಳಿತ ವರ್ಗಕ್ಕೆ ಸಲ್ಲಿಸಲಾಗಿದ್ದು, ಕಾರ್ಮಿಕರ ವೇತನ ಮತ್ತು ಕಲ್ಯಾಣ ಸೌಲಭ್ಯದಲ್ಲಿ ಮಹತ್ವದ ಬದಲಾವಣೆ ತರಬೇಕು ಅಂತ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಹೊಸ ವೇತನ ಒಪ್ಪಂದ ಜಾರಿಯಲ್ಲಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಪ್ರಯೋಜನ ದೊರೆಯಲಿದೆ ಅಂತ ಸಂಘ ತಿಳಿಸಿದೆ. ಇದಾದ ಬಳಿಕ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕಿ ಶ್ರೀಮತಿ ಶಿಲ್ಪಾ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ ಸಂಘದ ಪದಾಧಿಕಾರಿಗಳ ನಿಯೋಗ PLIBಯನ್ನ ಜಾರಿಗೊಳಿಸಿದ್ದಕ್ಕೆ ಸಿಬ್ಬಂದಿ ಹಾಗೂ ನೌಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಾಗಿದೆ. ಜೊತೆಗೆ ನೌಕರ ಇತರ ಬೇಡಿಕೆಗಳು ಆದ ಮೆಡಿಕಲ್ ಅನ್ಫಿಟ್, ಬಾಕಿ ಎಕ್ಸ್ಗ್ರೇಸಿಯಾ, ಹೌಸಿಂಗ್ ಭತ್ಯೆ ವಜಾಗೊಂಡ ನೌಕರ ಮರು ನೇಮಕ ಸೇರಿ ಹಲವು ಬೇಡಿಕೆಗಳನ್ನು ತ್ವರಿತವಾಗಿ ಈಡೇರಿಸಲು ಒತ್ತಾಯಿಸಿತು. ವಿಶೇಷವಾಗಿ ಯಾರೆಲ್ಲ ಆಯ್ಕೆಯಾಗಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಸದಸ್ಯರು ಅವರು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟದ್ರು ಕೂಡ ದಯಮಾಡಿ ಇಲ್ಲಿ ವೇದಿಕೆ ಹತ್ರ ಬರಬೇಕು ಅಂತೇಳಿ ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು CITU ನೇತೃತ್ವದ ಕಾರ್ಮಿಕ ಸಂಘಟನೆಯನ್ನ ಬಹುಮತದಿಂದ ಆಯ್ಕೆ ಮಾಡಿದ್ರು ಕೂಡ ಇದು ನಾವು ಇವತ್ತು ಬೇಡಿಕೆಯನ್ನ ಪಟ್ಟಿಯನ್ನು ಸಲ್ಲಿಸತಕ್ಕಂಥದ್ದು ಹಟ್ಟಿ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ನೌಕರರ 3,400ಕ್ಕಿಂತ ಅಧಿಕ ನೌಕರರು ಮತ್ತು ಸಿಬ್ಬಂದಿಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಕಾರ್ಯಕಾರಿ ಸಮಿತಿಯ ಪರವಾಗಿ ನಾವು ಇದನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಯಾವ ಪಕ್ಷ ಅದು ಇದು ಅನ್ನೋಂಥದ್ದಲ್ಲ. ಯಾಕಂತ ಹೇಳಿದ್ರೆ ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಬಂಧುಗಳೇ, ಈಗ ಮೊದಲನೇದಾಗಿ ಇವತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಇದ್ದಾರೆ. ಹಟ್ಟಿ ಗೋಲ್ಡ್ ಮೈನ್ಸ್ ಅಲ್ಲಿ ನಿನ್ನೆಯಿಂದ ಇದ್ದಾರೆ. ಅವ್ರು 3 ದಿವಸ ಇರ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಮ್ರೇಡ್ ಶಫಿ ಅವರು ಬೆಂಗಳೂರಲ್ಲಿದ್ದಾರೆ. ಸೊ ಹಿಂಗಾಗಿ ನಾನಿವತ್ತು ಇಲ್ಲಿದ್ದೀನಿ, ಅವರು ಮತ್ತೆ ನಾಳೆ ಬರ್ತಾರೆ. ಇದನ್ನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಒಂದು ನಿಮಿಷ ಅನ್ಕೋಬ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಆದ ಕೆ ಮಹಂತೇಶ್, ಕಾರ್ಯದರ್ಶಿಗಳು ಆಗಿರುವಂತಹ ವೆಂಕಟಪ್ಪ ಮೀರಾಪುರ್, ರಮೇಶ್ ಬಾಬು, ನಾಗರಾಜ್, ಗೌಸಮಿಯಾ ಜಮದಗ್ನಿ, ಸಿದ್ದಪ್ಪ ಮುಂಡರಗೆ, ಚಂದ್ರಶೇಖರ್ ಗುಂಡಪ್ಪ, CITU ಜಿಲ್ಲಾ ಜಂಟಿ ಕಾರ್ಯದರ್ಶಿ ರಮೇಶ್ ವೀರಾಪುರ್, ಹಟ್ಟಿ ಘಟಕದ ಅಧ್ಯಕ್ಷ ಫಕ್ರುದ್ದೀನ್, ಕಾರ್ಯದರ್ಶಿ ವೆಂಕಟೇಶ್ ಗೋರ್ಗಲ್, ಮುಖಂಡರು ಆದ ಪೆಂಚಲಯ್ಯ, ಅಲ್ಲಾ ಭಕ್ಷ, ಸಾಸಿಹಳ್ಳ, ಶ್ರೀಧರ್, ಶೇಖ್ ಬಡೆ, ಶೋಭಾ, ರಾಜೇಶ್ವರಿ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.